2024ರ ಐಪಿಎಲ್ ಸೀಸನ್ ಅಲ್ಲೂ ಆರ್ಸಿಬಿ ಸ್ಥಿತಿ ಬದಲಾಗಿಲ್ಲ. ಹೊಸ ಅಧ್ಯಾಯ ಅಂತ ಹಳೆ ಸಂಪ್ರದಾಯವನ್ನೇ ಮುಂದುವರಿಸಿದೆ. ಈ ಬಾರಿ ಕಪ್ ನಮ್ದೇ ಅಂತಿದ್ದ ಫ್ಯಾನ್ಸ್ ಮುಂದಿನ ಸಲ ಕಪ್ ನಮ್ದೇ ಅಂತ ನಿರಾಸೆಯಿಂದ ಹೇಳಿಕೊಳ್ಳುವಂತೆ ಆಗಿತ್ತು. ಉತ್ತಮ ಬ್ಯಾಟ್ಸ್ಮನ್ಗಳು 6 ಮೇಲೆ 6, 4 ಮೇಲೆ 4 ಹೊಡೆದ್ರು ಕೂಡ ಪಂದ್ಯ ಗೆಲ್ಲಲು ಸಾಧ್ಯ ಆಗಿಲ್ಲ. ಬೌಲಿಂಗ್ ನಲ್ಲಿ ಸಂಪೂರ್ಣ ಎಡವಿದ್ರು. ಇದೀಗ ಆರ್ಸಿಬಿ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ ಕೊಟ್ಟಿರುವ ಸ್ಟೇಟ್ಮೆಂಟ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಐಪಿಎಲ್ ನಲ್ಲಿ ಬರೀ 6 ಹೊಡೆಯೋರಿಗೆ ಮಾತ್ರ ಬೆಲೆನಾ? ಟೂರ್ನಿ ಗೆದ್ದು ಕಪ್ ಗೆಲ್ಲಿಸಿಕೊಡೋರು ಫ್ರಾಂಚೈಸಿಗಳಿಗೆ ಬೇಡವಾ ಅನ್ನೋ ಪ್ರಶ್ನೆ ಎದ್ದಿದೆ. ಹಾಗಾದ್ರೆ ಫಾಫ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನು? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ ನಲ್ಲಿ 3 ಬಾರಿ ಫೈನಲ್ ಪ್ರವೇಶಿಸಿದ್ರು ಒಮ್ಮೆಯೂ ಕಪ್ ಗೆದ್ದಿಲ್ಲ. ಪ್ರತಿ ಬಾರಿ ಈ ಸಲ ಕಪ್ ನಮ್ದೇ ಅಂತ ಅಭಿಮಾನಿಗಳು ಬೆಂಬಲ ಕೊಟ್ಟರು. ಆರ್ಸಿಬಿ ಪ್ರದರ್ಶನ ಮಾತ್ರ ಕಳಪೆಯಾಗೇ ಇದೆ. ಈ ಬಾರಿ ಆರಂಭದಲ್ಲಿ ಸೋಲಿನ ಮೇಲೆ ಸೋಲು ಕಂಡಿದ್ದ ಆರ್ಸಿಬಿ ಮಿರಾಕಲ್ ಎಂಬಂತೆ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿತ್ತು. ಆದರೆ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಆರ್ಸಿಬಿ ಅಭಿಮಾನಿಗಳು ಒಳ್ಳೆ ಆಟಗಾರರನ್ನ ಸೇರಿಸಿಕೊಳ್ಳಿ, ಇಲ್ಲಾಂದ್ರೆ ಮಾಲೀಕತ್ವವನ್ನು ಬಿಟ್ಟು ಟೀಮ್ನ ಬೇರೆಯವರಿಗೆ ಮಾರಿಬಿಡಿ ಅಂತ ಹೇಳ್ತಿದ್ರು. ಇದೀಗ ಆರ್ಸಿಬಿಯ ನಾಯಕ ಫಾಫ್ ಡು ಪ್ಲೆಸಿಸ್ ಆಡಿದ್ದಾರೆ ಅನ್ನೋ ಮಾತು ಭಾರಿ ಸದ್ದು ಮಾಡ್ತಾ ಇದೆ. ಐಪಿಎಲ್ ನಲ್ಲಿ ಫ್ರಾಂಚೈಸಿಗಳ ಮಾಲೀಕರು ಸಿಕ್ಸರ್ಗಳ ಮೇಲೆ ಮಾತ್ರ ಕಾಳಜಿ ವಹಿಸ್ತಾರೆ, 6 ಹೊಡೆಯೋರ್ನ ಮಾತ್ರ ಟೀಮ್ಗೆ ಸೇರಿಸಿಕೊಳ್ತಾರೆ ಅಂತ ಹೇಳಿದ್ದಾರಂತೆ. ಸನ್ರೈಸರ್ಸ್ ಹೈದರಾಬಾದ್ನ ಬ್ಯಾಟ್ಸ್ಮನ್ ಹೆನ್ರಿಚ್ ಕ್ಲಾಸೆನ್ ಈ ಬಗ್ಗೆ ಹೇಳಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ನಿಮ್ಮ ಯಶಸ್ಸಿನ ರಹಸ್ಯವೇನು ಅಂತ ಕೇಳಲಾಗಿತ್ತು. ಈ ವೇಳೆ ಆರ್ಸಿಬಿ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ ಕೊಟ್ಟ ಸಲಹೆ ನನ್ನ ಯಶಸ್ಸಿಗೆ ಕಾರಣ ಅಂತ ಹೇಳಿದ್ದಾರೆ. ಐಪಿಎಲ್ ಮಾಲೀಕರು ಮುಖ್ಯವಾಗಿ ಸಿಕ್ಸರ್ಗಳನ್ನು ಬಾರಿಸುವ ಆಟಗಾರರ ಬಗ್ಗೆ ಮಾತ್ರ ಕಾಳಜಿ ವಹಿಸ್ತಾರೆ ಅಂತ ಫಾಫ್ ಡು ಪ್ಲೆಸಿಸ್ ಹೇಳಿದ್ರು. ಈ ಸಲಹೆ ತನ್ನ ಯಶಸ್ಸಿಗೆ ಕಾರಣ ಆಯಿತು ಅಂತ ಹೇಳಿದ್ದಾರೆ. ಆದರೆ ಈಗ ಅಭಿಮಾನಿಗಳಲ್ಲಿ ಹಲವು ಪ್ರಶ್ನೆಗಳು ಕಾಡ್ತಾ ಇವೆ. ಐಪಿಎಲ್ ನಲ್ಲಿ ಬರೀ 6 ಹೊಡೆಯೋರಿಗೆ ಮಾತ್ರ ಬೆಲೆನಾ? ಆರ್ಸಿಬಿ ಸೋಲಿಗೆ ಫ್ರಾಂಚೈಸಿಯೇ ಕಾರಣನಾ? ಅದ್ಯಾಕೆ ಒಳ್ಳೆ ಬೌಲರ್ಗಳನ್ನ ಟೀಮ್ಗೆ ತಗೊಳ್ಳಲ್ಲ ಅಂತ ಕೇಳ್ತಿದ್ದಾರೆ ಫ್ಯಾನ್ಸ್. ಇತ್ತೀಚೆಗೆ ಕೆಕೆಆರ್ ತಂಡದ ಆಟಗಾರ ವೆಂಕಟೇಶ್ ಅಯ್ಯರ್ ಆರ್ಸಿಬಿ ಬೌಲಿಂಗ್ ದಾಳಿ ಬಗ್ಗೆ ವ್ಯಂಗ್ಯ ಮಾಡಿದ್ರು. ಅಂದ್ಹಾಗೆ ಆರ್ಸಿಬಿ ತಂಡ ಗೆದ್ದಿರೋದಕ್ಕಿಂತ ಸೋತಿದ್ದೇ ಜಾಸ್ತಿ. ಪ್ರತಿ ಬಾರಿಯಂತೆ ಈ ಬಾರಿಯೂ ಬೌಲಿಂಗ್ ವಿಚಾರದಲ್ಲಿ ಫೇಲ್ಯೂರ್ ಆಗಿದೆ. ಇನ್ನು ತಂಡದಲ್ಲಿ ಟಾಪ್ ಆರ್ಡರ್ ಬ್ಯಾಟಿಂಗ್ ಪಡೆ ಬಲಿಷ್ಠವಾಗಿದೆ. ಆದರೆ ತಂಡಕ್ಕೆ ಉತ್ತಮ ಫಿನಿಶರ್ ಹುಡುಕುವಲ್ಲಿ ವಿಫಲವಾಗಿದೆ. ಬಹುತೇಕ ಎಲ್ಲ ಪಂದ್ಯಗಳಲ್ಲೂ ಸೋಲಲು ಇದು ಕಾರಣ ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ. ಉತ್ತಮ ಬೌಲರ್ಗಳನ್ನ ಫಿನಿಶರ್ಗಳನ್ನ ತಂಡಕ್ಕೆ ಸೇರ್ಪಡೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ರಣತಂತ್ರ ರೆಡಿ ಮಾಡಿಕೊಂಡ್ರೆ ಪಂದ್ಯದಲ್ಲಿ ಗೆಲ್ಲಬಹುದು. ಆದ್ರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾತ್ರ ಇದ್ರ ಬಗ್ಗೆ ಅದ್ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಇನ್ನು ಇತ್ತೀಚೆಗೆ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಆರ್ಸಿಬಿ ಮ್ಯಾನೇಜ್ಮೆಂಟ್ ಭಾರತೀಯ ಕ್ರಿಕೆಟಿಗರ ಮೇಲೆ ನಂಬಿಕೆ ಇಡಲ್ಲ ಅಂತ ಹೇಳಿದ್ರು. 1 ವರ್ಷ ಆಡಲ್ಲ ಅಂದ್ರೆ ತಂಡದಿಂದ ಬಿಡುಗಡೆ ಮಾಡ್ತಾರೆ. ನನ್ನನ್ನು ಸೇರಿದಂತೆ ಸ್ಥಳೀಯ ಆಟಗಾರರಾದ ಕೆಎಲ್ ರಾಹುಲ್, ದೇವದತ್ ಪಡಿಕ್ಕಲ್, ಮನೀಶ್ ಪಾಂಡೆ, ಮಯಾಂಕ್ ಅಗರ್ವಾಲ್ ಅಷ್ಟೇ ಏಕೆ ರಾಹುಲ್ ದ್ರಾವಿಡ್ ಅವರನ್ನ ತಂಡದಿಂದ ಕೈಬಿಡಲಾಗಿತ್ತು. ಇದು ಕೂಡ ತಂಡದ ವೈಫಲ್ಯಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರು. ಈ ವರ್ಷ ಆಡಿರುವ 7 ಪಂದ್ಯಗಳಲ್ಲಿ 20 ಆಟಗಾರರು ಪ್ಲೇಯಿಂಗ್ 11 ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರರ್ಥ 1-2 ಪಂದ್ಯ ಆಡದಿದ್ರೆ ಅವರನ್ನ ತಂಡದಿಂದ ಹೊರಗಿಡಲಾಗುತ್ತೆ. ತಂಡದ ಆಟಗಾರರ ಮೇಲೆ ಮ್ಯಾನೇಜ್ಮೆಂಟ್ ನಂಬಿಕೆ ಇಟ್ಟಿರಬೇಕು, ಆದ್ರೆ ಆ ಕೆಲಸ ಆಗ್ತಿಲ್ಲ ಅಂತ ಹೇಳಿದ್ರು. ಈ ವಿಚಾರಗಳನ್ನ ನೋಡ್ತಾ ಬಂದ್ರೆ ಆರ್ಸಿಬಿ ಕ್ಯಾಪ್ಟನ್ ಫಾಫ್ ಹೇಳಿರೋ ಮಾತು ನಿಜ. ಫ್ರಾಂಚೈಸಿಗಳು ಕೇವಲ 6 ಬಾರಿಸೋರಿಗೆ ಮಾತ್ರ ಚಾನ್ಸ್ ಕೊಡ್ತವೆ ಅಂತ ಫ್ಯಾನ್ಸ್ ಕೂಡ ಒಪ್ಪಿಕೊಳ್ತಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಲು ಮರೆಯಬೇಡಿ. ನಮಸ್ಕಾರ.